ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾರೆ ಮಹಾತಾಯಿ. ಚಿನ್ನ ಸಿಕ್ಬಿಟ್ಟಿದೆ, ಆ ಖುಷಿಯಲ್ಲಿ ಮಗುವನ್ನೇ ಮರೆತುಬಿಟ್ಲು ಏನೋ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತಾಯಿ ತೆರಳಿತು. ಎಂತೆಂಥ ವಿಚಿತ್ರವಾದಂಥ ಘಟನೆಗಳನ್ನು ನೋಡ್ಬೇಕಾಗಿ ಬರುತ್ತೆ ನೋಡಿ ನಮಗೆ. ಚಿನ್ನದ ಅಂಗಡಿಗೆ ಹೋಗಿ ಮಗುನೇ ಮರೆಯೋದಂದ್ರೆ, ನೀವು ಚಿನ್ನ ಖರೀದಿ ಮಾಡಿ ಅದರ ಖುಷಿನೂ ನಿಮಗಿರಲಿ, ಆದರೆ ನೀವು ಹೊತ್ತು ಸಾಕಿದ ಮಗುನೇ ಮರಿತೀರಿ ಅಂತಂದ್ರೆ ಇದು ಯಾವ ಲೆಕ್ಕ ರೀ? ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾಳೆ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತೆರಳಿದ್ದ ತಾಯಿ ಮಗು 2.5 ವರ್ಷದ ಸುಪ್ರಿಯಾ ಜೊತೆ ತಾಯಿ ಉಷಾ ಅವರು ಹೋಗಿರ್ತಾರೆ. ಅಂಗಡಿ ಹೊರಗೆ ಪಾಪ ಆ ಮಗು ಅಳ್ತಾ ಇದೆ. ಅಳೋದನ್ನು ನೋಡಿ ಮರೆತು ವಾಪಸ್ ಬಂದು ಕರ್ಕೊಂಡು ಹೋಗಿರೋದು. ಇದಕ್ಕಿಂತ ಮುಂಚೆ ಮಗು ಕಾಣೆಯಾಗಿದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ತಾಯಿ. ಇತ್ತ ಮಗುವನ್ನ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಠಾಣೆಗೆ ತೆರಳಿದ್ರು ಭವಾನಿ. ಸುಪ್ರಿಯಾಳನ್ನ ತಾಯಿ ಉಷಾ ಅವ್ರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ಭವಾನಿ ಅನ್ನುವಂಥವರು ಮಗುವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಈ ತಾಯಿಗೆ ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ. ಉಷಾ ಅನ್ನೋರಿಗೆ ಸುಪ್ರಿಯಾ ಅನ್ನೋ ಮಗುನ. ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾರೆ ಮಹಾತಾಯಿ. ಚಿನ್ನ ಸಿಕ್ಬಿಟ್ಟಿದೆ, ಆ ಖುಷಿಯಲ್ಲಿ ಮಗುವನ್ನೇ ಮರೆತುಬಿಟ್ಲು ಏನೋ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತಾಯಿ ತೆರಳಿತು. ಎಂತೆಂಥ ವಿಚಿತ್ರವಾದಂಥ ಘಟನೆಗಳನ್ನು ನೋಡ್ಬೇಕಾಗಿ ಬರುತ್ತೆ ನೋಡಿ ನಮಗೆ. ಚಿನ್ನದ ಅಂಗಡಿಗೆ ಹೋಗಿ ಮಗುನೇ ಮರೆಯೋದಂದ್ರೆ, ನೀವು ಚಿನ್ನ ಖರೀದಿ ಮಾಡಿ ಅದರ ಖುಷಿನೂ ನಿಮಗಿರಲಿ, ಆದರೆ ನೀವು ಹೊತ್ತು ಸಾಕಿದ ಮಗುನೇ ಮರಿತೀರಿ ಅಂತಂದ್ರೆ ಇದು ಯಾವ ಲೆಕ್ಕ ರೀ? ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾಳೆ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತೆರಳಿದ್ದ ತಾಯಿ ಮಗು 2.5 ವರ್ಷದ ಸುಪ್ರಿಯಾ ಜೊತೆ ತಾಯಿ ಉಷಾ ಅವರು ಹೋಗಿರ್ತಾರೆ. ಅಂಗಡಿ ಹೊರಗೆ ಪಾಪ ಆ ಮಗು ಅಳ್ತಾ ಇದೆ. ಅಳೋದನ್ನು ನೋಡಿ ಮರೆತು ವಾಪಸ್ ಬಂದು ಕರ್ಕೊಂಡು ಹೋಗಿರೋದು. ಇದಕ್ಕಿಂತ ಮುಂಚೆ ಮಗು ಕಾಣೆಯಾಗಿದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ತಾಯಿ. ಇತ್ತ ಮಗುವನ್ನ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಠಾಣೆಗೆ ತೆರಳಿದ್ರು ಭವಾನಿ. ಸುಪ್ರಿಯಾಳನ್ನ ತಾಯಿ ಉಷಾ ಅವ್ರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ಭವಾನಿ ಅನ್ನುವಂಥವರು ಮಗುವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಈ ತಾಯಿಗೆ ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ. ಉಷಾ ಅನ್ನೋರಿಗೆ ಸುಪ್ರಿಯಾ ಅನ್ನೋ ಮಗುನ. ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾರೆ ಮಹಾತಾಯಿ. ಚಿನ್ನ ಸಿಕ್ಬಿಟ್ಟಿದೆ, ಆ ಖುಷಿಯಲ್ಲಿ ಮಗುವನ್ನೇ ಮರೆತುಬಿಟ್ಲು ಏನೋ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತಾಯಿ ತೆರಳಿತು. ಎಂತೆಂಥ ವಿಚಿತ್ರವಾದಂಥ ಘಟನೆಗಳನ್ನು ನೋಡ್ಬೇಕಾಗಿ ಬರುತ್ತೆ ನೋಡಿ ನಮಗೆ. ಚಿನ್ನದ ಅಂಗಡಿಗೆ ಹೋಗಿ ಮಗುನೇ ಮರೆಯೋದಂದ್ರೆ, ನೀವು ಚಿನ್ನ ಖರೀದಿ ಮಾಡಿ ಅದರ ಖುಷಿನೂ ನಿಮಗಿರಲಿ, ಆದರೆ ನೀವು ಹೊತ್ತು ಸಾಕಿದ ಮಗುನೇ ಮರಿತೀರಿ ಅಂತಂದ್ರೆ ಇದು ಯಾವ ಲೆಕ್ಕ ರೀ? ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾಳೆ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತೆರಳಿದ್ದ ತಾಯಿ ಮಗು 2.5 ವರ್ಷದ ಸುಪ್ರಿಯಾ ಜೊತೆ ತಾಯಿ ಉಷಾ ಅವರು ಹೋಗಿರ್ತಾರೆ. ಅಂಗಡಿ ಹೊರಗೆ ಪಾಪ ಆ ಮಗು ಅಳ್ತಾ ಇದೆ. ಅಳೋದನ್ನು ನೋಡಿ ಮರೆತು ವಾಪಸ್ ಬಂದು ಕರ್ಕೊಂಡು ಹೋಗಿರೋದು. ಇದಕ್ಕಿಂತ ಮುಂಚೆ ಮಗು ಕಾಣೆಯಾಗಿದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ತಾಯಿ. ಇತ್ತ ಮಗುವನ್ನ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಠಾಣೆಗೆ ತೆರಳಿದ್ರು ಭವಾನಿ. ಸುಪ್ರಿಯಾಳನ್ನ ತಾಯಿ ಉಷಾ ಅವ್ರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ಭವಾನಿ ಅನ್ನುವಂಥವರು ಮಗುವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಈ ತಾಯಿಗೆ ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ. ಉಷಾ ಅನ್ನೋರಿಗೆ ಸುಪ್ರಿಯಾ ಅನ್ನೋ ಮಗುನ. ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾರೆ ಮಹಾತಾಯಿ. ಚಿನ್ನ ಸಿಕ್ಬಿಟ್ಟಿದೆ, ಆ ಖುಷಿಯಲ್ಲಿ ಮಗುವನ್ನೇ ಮರೆತುಬಿಟ್ಲು ಏನೋ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತಾಯಿ ತೆರಳಿತು. ಎಂತೆಂಥ ವಿಚಿತ್ರವಾದಂಥ ಘಟನೆಗಳನ್ನು ನೋಡ್ಬೇಕಾಗಿ ಬರುತ್ತೆ ನೋಡಿ ನಮಗೆ. ಚಿನ್ನದ ಅಂಗಡಿಗೆ ಹೋಗಿ ಮಗುನೇ ಮರೆಯೋದಂದ್ರೆ, ನೀವು ಚಿನ್ನ ಖರೀದಿ ಮಾಡಿ ಅದರ ಖುಷಿನೂ ನಿಮಗಿರಲಿ, ಆದರೆ ನೀವು ಹೊತ್ತು ಸಾಕಿದ ಮಗುನೇ ಮರಿತೀರಿ ಅಂತಂದ್ರೆ ಇದು ಯಾವ ಲೆಕ್ಕ ರೀ? ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾಳೆ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತೆರಳಿದ್ದ ತಾಯಿ ಮಗು 2.5 ವರ್ಷದ ಸುಪ್ರಿಯಾ ಜೊತೆ ತಾಯಿ ಉಷಾ ಅವರು ಹೋಗಿರ್ತಾರೆ. ಅಂಗಡಿ ಹೊರಗೆ ಪಾಪ ಆ ಮಗು ಅಳ್ತಾ ಇದೆ.
ಅಳೋದನ್ನು ನೋಡಿ ಮರೆತು ವಾಪಸ್ ಬಂದು ಕರ್ಕೊಂಡು ಹೋಗಿರೋದು. ಇದಕ್ಕಿಂತ ಮುಂಚೆ ಮಗು ಕಾಣೆಯಾಗಿದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ತಾಯಿ. ಇತ್ತ ಮಗುವನ್ನ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಠಾಣೆಗೆ ತೆರಳಿದ್ರು ಭವಾನಿ. ಸುಪ್ರಿಯಾಳನ್ನ ತಾಯಿ ಉಷಾ ಅವ್ರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ಭವಾನಿ ಅನ್ನುವಂಥವರು ಮಗುವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಈ ತಾಯಿಗೆ ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ. ಉಷಾ ಅನ್ನೋರಿಗೆ ಸುಪ್ರಿಯಾ ಅನ್ನೋ ಮಗುನ. ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾರೆ ಮಹಾತಾಯಿ. ಚಿನ್ನ ಸಿಕ್ಬಿಟ್ಟಿದೆ, ಆ ಖುಷಿಯಲ್ಲಿ ಮಗುವನ್ನೇ ಮರೆತು ಬಿಟ್ಲು ಏನೋ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತಾಯಿ ತೆರಳಿದ್ದು. ಎಂತೆಂಥ ವಿಚಿತ್ರವಾದಂಥ ಘಟನೆಗಳನ್ನು ನೋಡ್ಬೇಕಾಗಿ ಬರುತ್ತೆ ನೋಡಿ ನಮಗೆ. ಚಿನ್ನದ ಅಂಗಡಿಗೆ ಹೋಗಿ ಮಗುನೇ ಮರೆಯೋದಂದ್ರೆ, ನೀವು ಚಿನ್ನ ಖರೀದಿ ಮಾಡಿ ಅದರ ಖುಷಿನೂ ನಿಮಗಿರಲಿ, ಆದರೆ ನೀವು ಹೆತ್ತು ಹೊತ್ತು ಸಾಕಿದ ಮಗುನೇ ಮರಿತೀರಿ ಅಂತಂದ್ರೆ ಇದು ಯಾವ ಲೆಕ್ಕ ರೀ? ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾಳೆ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತೆರಳಿದ್ದ ತಾಯಿ ಮಗು 2.5 ವರ್ಷದ ಸುಪ್ರಿಯಾ ಜೊತೆ ತಾಯಿ ಉಷಾ ಅವ್ರು ಹೋಗಿರ್ತಾರೆ. ಅಂಗಡಿ ಹೊರಗೆ ಪಾಪ ಆ ಮಗು ಅಳ್ತಾ ಇದೆ. ಅಳೋದನ್ನು ನೋಡಿ ಮರೆತು ವಾಪಸ್ ಬಂದು ಕರ್ಕೊಂಡು ಹೋಗಿರೋದು. ಇದಕ್ಕಿಂತ ಮುಂಚೆ ಮಗು ಕಾಣೆಯಾಗಿದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ತಾಯಿ. ಇತ್ತ ಮಗುವನ್ನ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಠಾಣೆಗೆ ತೆರಳಿದ್ರು ಭವಾನಿ. ಸುಪ್ರಿಯಾಳನ್ನ ತಾಯಿ ಉಷಾ ಅವ್ರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ಭವಾನಿ ಅನ್ನುವಂಥವರು ಮಗುವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಈ ತಾಯಿಗೆ ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ. ಉಷಾ ಅನ್ನೋರಿಗೆ ಸುಪ್ರಿಯಾ ಅನ್ನೋ ಮಗುನ. ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾರೆ ಮಹಾತಾಯಿ. ಚಿನ್ನ ಸಿಕ್ಬಿಟ್ಟಿದೆ, ಆ ಖುಷಿಯಲ್ಲಿ ಮಗುವನ್ನೇ ಮರೆತು ಬಿಟ್ಲು ಏನೋ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತಾಯಿ ತೆರಳಿದ್ದು. ಎಂತೆಂಥ ವಿಚಿತ್ರವಾದಂಥ ಘಟನೆಗಳನ್ನು ನೋಡ್ಬೇಕಾಗಿ ಬರುತ್ತೆ ನೋಡಿ ನಮಗೆ. ಚಿನ್ನದ ಅಂಗಡಿಗೆ ಹೋಗಿ ಮಗುನೇ ಮರೆಯೋದಂದ್ರೆ, ನೀವು ಚಿನ್ನ ಖರೀದಿ ಮಾಡಿ ಅದರ ಖುಷಿನೂ ನಿಮಗಿರಲಿ, ಆದರೆ ನೀವು ಹೆತ್ತು ಹೊತ್ತು ಸಾಕಿದ ಮಗುನೇ ಮರಿತೀರಿ ಅಂತಂದ್ರೆ ಇದು ಯಾವ ಲೆಕ್ಕ ರೀ? ಚಿನ್ನ ಖರೀದಿಗೆ ತೆರಳಿ ಮಗುವನ್ನೇ ಮರೆತಿದ್ದಾಳೆ ಈ ಮಹಾತಾಯಿ. ಹಾಸನದ ಗಾಂಧಿ ಬಜಾರ್ನ ಅಂಗಡಿಗೆ ತೆರಳಿದ್ದ ತಾಯಿ ಮಗು 2.5 ವರ್ಷದ ಸುಪ್ರಿಯಾ ಜೊತೆ ತಾಯಿ ಉಷಾ ಅವ್ರು ಹೋಗಿರ್ತಾರೆ. ಅಂಗಡಿ ಹೊರಗೆ ಪಾಪ ಆ ಮಗು ಅಳ್ತಾ ಇದೆ. ಅಳೋದನ್ನು ನೋಡಿ ಮರೆತು ವಾಪಸ್ ಬಂದು ಕರ್ಕೊಂಡು ಹೋಗಿರೋದು. ಇದಕ್ಕಿಂತ ಮುಂಚೆ ಮಗು ಕಾಣೆಯಾಗಿದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ತಾಯಿ. ಇತ್ತ ಮಗುವನ್ನ ಪೊಲೀಸರಿಗೆ ಒಪ್ಪಿಸೋದಕ್ಕೆ ಠಾಣೆಗೆ ತೆರಳಿದ್ರು ಭವಾನಿ. ಸುಪ್ರಿಯಾಳನ್ನ ತಾಯಿ ಉಷಾ ಅವ್ರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ಭವಾನಿ ಅನ್ನುವಂಥವರು ಮಗುವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಈ ತಾಯಿಗೆ ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ. ಉಷಾ ಅನ್ನೋರಿಗೆ ಸುಪ್ರಿಯಾ ಅನ್ನೋ ಮಗುನ.